ಇಡಿ ಬಂದು ದಾಳಿ ಮಾಡುವ ಅವಶ್ಯಕತೆ ಏನೂ ಇರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈ ದಾಳಿಯ ಬಗ್ಗೆ ಮಾತನಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಎಸ್ಐಟಿ ಅವರು ದಾಳಿ ಮಾಡಿ ಪರಿಶೀಲನೆ ಮಾಡಬೇಕಾಗಿತ್ತು, ಮಾಡ್ತಾ ಇದ್ರು. ಎಸ್ಐಟಿ ದಾಳಿ ಮಾಡಿ ಸಾಕಷ್ಟು ಹಣವನ್ನ ರಿಕವರಿ ಕೂಡ ಮಾಡಿತ್ತು. ಸಿಬಿಐಗೆ ಪ್ರಾವಿಷನ್ ಇದೆ, ಆದ್ರೆ ಇಡಿ ದಾಳಿಯ ಅವಶ್ಯಕತೆ ಇರಲಿಲ್ಲ, ಇಡಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಅಂದ್ರೆ ಒಂದು ಸಂಸ್ಥೆ ಆಲ್ರೆಡಿ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಸಂಸ್ಥೆ ಅದರಲ್ಲಿ ಎಂಟರ್ಫಿಯರ್ ಆಗೋದು ಏನಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಅವಶ್ಯಕತೆ ಇರಲಿಲ್ಲ. ಆಲೇ ನಮ್ಮ ಎಸ್ಐಟಿ ಅವರೆಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ಇಡಿ ಅವರು ಸಿಬಿಐನವರಿಗೆ ಪ್ರಾವಿಷನ್ ಇದೆ, ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದರೆ ಬಂದು ನೋಡಲಿಕ್ಕೆ ಅವಕಾಶಗಳಿದೆ. ಇಡಿಗೆ ಏನು ಅವಶ್ಯಕತೆ ಏನಿರಲಿಲ್ಲ, ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. ಎನ್.ಆರ್. ರಮೇಶ್ ಮೇಲೆಲ್ಲ ತೊಗೊಳಕ್ಕೆಲ್ಲ ಅವಕಾಶ ಇಲ್ಲ, ಅದಕ್ಕೆಲ್ಲ ಸಿಸ್ಟಮ್ ಇದೆ. ಎನ್.ಆರ್. ರಮೇಶ್ ಇನ್ನೊಬ್ಬ ಅವ್ರ ಮೇಲೆಲ್ಲ ತೊಗೊಳಕ್ಕೆಲ್ಲ ಇಡಿ ಕಂಪ್ಲೇಂಟ್ ತೊಗೊಳಕ್ಕೆ ಅವಕಾಶ ಇಲ್ಲ. ಸರ್ಕಾರನೇ SIT ಕಂಪ್ಲೇಂಟ್ ತೆಗೆದುಕೊಂಡಿದೆ. ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೋ, ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ. ಮಾಜಿ ಮಂತ್ರಿಗಳು ಅವರು ಕೂಡ ನಾನು ಮಂತ್ರಿ ಆಗಿದ್ದಾಗ ಅದು ಎನ್ಕ್ವೈರಿ ಆಗಬಾರ್ದು ಅಂತೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ನಾವು ಎಲ್ಲ ಕ್ರಾಸ್ ಎಕ್ಸಾಮಿನ್ ಎಲ್ಲ ನಾವು ಮಾಡಿದ್ದೀವಿ. ಅವ್ರು ಯಾವುದು ಸಿಗ್ನೇಚರು ಮಾಡಿಲ್ಲ, ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಅವ್ರು ನಮ್ಮ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಈ ಮಧ್ಯದಲ್ಲಿ ಇಡಿ ಅವ್ರು ಮಾಡಿದ್ದಾರೆ, ನೋಡೋಣ. ಇಡಿ ವಿರುದ್ಧ ನೀವು ಹೋರಾಟ ಮಾಡಿದ್ರೆ ಹಿಂದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೆಲಸ ಮಾಡುತ್ತೆ ಅನ್ನುವಂತ ಹೋರಾಟಗಳು ಮಾಡಿದೆ. ಇದು ರಾಜಕೀಯ ಪ್ರೇರಿತ ಅನ್ಸುತ್ತಾ ಈಗಿನ ಇಡಿ ದಾಳಿ? ಈಗ ಅವ್ರದ್ದು ಮುಗಿಲಿ, ಆಮೇಲೆ ಮಾತಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.